ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಧನುರ್ಮಾಸ ಪೂಜೆದು. ಇವಾಗಲೇ 10:15 ಪೂಜೆಗೆ ಏಳುಬತ್ತಿ ಬೇಕು. ಸೊ ಏಳುಬತ್ತಿ ಕಟ್ಕೊಳ್ಳೋಣ ಅಂತ ಟಿ ವಿ ನೋಡಿಕೊಂಡು ಹಾಗೆ ಏಳುಬತ್ತಿ ಕಟ್ತಾಯಿದ್ದೆ. ನನ್ನ ಮಗ ಬೇರೆ ಅಳ್ತಾ ಇದ್ದ, ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ. ಅದಕ್ಕೇ ಫಸ್ಟು ಏಳುಬತ್ತಿ ಎಂತಕ್ಕೆ ಕಟ್ಕೋಬೇಕು ಅಂದರೆ ಅದು ಸ್ವಲ್ಪ ನೆನಿಬೇಕು ಎಣ್ಣೆಯಲ್ಲಿ ನೈಟೆಲ್ಲ. ಅದಕ್ಕೇ ಇವಾಗಲೇ ಕಟ್ಬಿಟ್ಟು ಎಣ್ಣೆ ಒಳಗೆ ಹಾಕ್ಬಿಟ್ರೆ ಅದು ನೈಟ್ ಪೂರ್ತಿ ನೆನೆಯುತ್ತೆ. ಬೆಳಗಿನ ಜಾವ ನಾವು ಹೋಗ್ಬೇಕಾದ್ರೆ ತೊಗೊಂಡೋಗ್ಬೋದು. ಅದಕ್ಕೆ ಇವಾಗಲೇ ಕಟ್ಬಿಡ್ತಾಯಿದ್ದೀನಿ. ಏಳುಬತ್ತಿ ಕಟ್ಟೋದು ಹೇಗೆ ಅಂತಲೂ ತೋರಿಸ್ತೀನಿ. ಫಸ್ಟು ಏಳುಬತ್ತಿ ಕಟ್ಟೋಕ್ಕೆ ಬಟ್ಟೆ ಕೊಡಿ ಅಂದರೆ ಅಂಗಡಿಗಳಲ್ಲಿ, ಅಂದರೆ ಪೂಜೆ ಸಾಮಾನು ತೊಗೋತೀವಲ್ಲ ಅಂಥ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನಮಗೆ ಯಾವ ಸೈಜಲ್ಲಿ ಏಳುಬತ್ತಿ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಬಟ್ಟೆನ ಅದಕ್ಕೆ 1 ಸ್ಪೂನು ಅಥವಾ ನೀವು ಕಟ್ ಮಾಡ್ಕೊಂಡಿರೋ ಸೈಜ್ಗೆ ಎಷ್ಟು ಹಿಡಿಸುತ್ತೆ ಎಳ್ಳು ಅಷ್ಟು ಎಳ್ಳನ್ನ ಹಾಕ್ಕೊಂಡು ಯಾವ ಕಡೆ ಸೈಡಲ್ಲೂ ಎಳ್ಳು ಕೆಳಗೆ ಚೆಲ್ದಂಗೆ ಕಟ್ಕೊಂಡ್ರೆ ಆಯಿತು. ಏಳುಬತ್ತಿ ಆಮೇಲೆ ರೆಡಿ ಆಗುತ್ತೆ. ಒಟ್ಟಿನಲ್ಲಿ ಅದು ಯಾವ ಸೈಡು ಎಳ್ಳು ಕೆಳಗಡೆ ಚೆಲ್ಲಬಾರ್ದು. ಚೆಲ್ಲಿದ್ರೆ ಒಂದೊಂದೇ ಚೆಲ್ಲಿ ಬಟ್ಟೆ ಎಲ್ಲ ಲೂಸಾಗಿ ಪೂರ್ತಿ ಎಲ್ಲ ಎಳ್ಳೆಲ್ಲ ಆಚೆ ಬಂದ್ಬಿಡುತ್ತೆ. ಅದು ಏಳುಬತ್ತಿ ಆಗಲ್ಲ ನೀಟಾಗಿ. ಒಂದು 10-15 ಒಂದು 20 ಸುತ್ತೆ ಹಾಕ್ಕೊಳ್ಳಿ, ಏನಾಗಲ್ಲ. ಬಿಚ್ಚೋಗಬಾರ್ದು ಅಂದರೆ ಫಸ್ಟು ಮಾಡಬೇಕಾದ್ರೆ ಆಮೇಲೆ ಒಂದು 10 ಹಾಕ್ಕೊಂಡ್ರೆ ಸಾಕು. ಆಮೇಲೆ ಒಂದು 3-4 ಸಲ ಅಥವಾ ಒಂದು 5 ಸಲ ಈ ಥರ ಹೂ ಕಟ್ಟುವಾಗ ಚಿಮ್ರುಕಿ ಹಾಕ್ತೀವಲ್ಲ ಆ ಥರ ಒಂದು 5 ಸತಿ ಹಾಕ್ಕೊಂಡ್ರೆ ಸಾಕು, ಏಳುಬತ್ತಿ ರೆಡಿ. ಆಮೇಲೆ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು 9 ಏಳುಬತ್ತಿ ಮಾಡ್ಕೊಂಡಿದ್ದೀನಿ. ನಾನು ದಿನ 9 ಹಚ್ಚುತ್ತಿದ್ದೆ. ಅದಕ್ಕೆ ಈಗ ಈ ಮಾಡ್ಕೊಂಡಿರೋವಂಥ ಏಳುಬತ್ತಿ ಎಲ್ಲನ ಎಣ್ಣೆಲಿ ನೆನೆಯೋಕೆ ಇಡ್ತಾಯಿದ್ದೀನಿ. ಯಾಕಂದರೆ ಅದು ನೆಂದ್ರೇ ಉರಿಯೋದು. ಅದಕ್ಕೆ ಚೆನ್ನಾಗಿ ಉನಿಲಿ ಅಂತ ಅಂದ್ಬಿಟ್ಟು ಒಂದು ಬಟ್ಲಿಗೆ ಇಡ್ತಾಯಿದ್ದೀನಿ. ನಾನು ಈ ಬಟ್ಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ. ಆಲೆ 11:15 ಆಯ್ತಾ ಬಂತು. ಇನ್ನು ನನ್ನ ಮಕ್ಕಳು ಮಲ್ಕೊಳ್ದಲ್ಲೇ ಟಿ ವಿ ನೋಡ್ಕೊಂಡು ಕೂತವ್ರೆ. ನಾನು ಮಲ್ಕೊಂಡ್ಮೇಲೆ ಅವ್ರು ಮಲಗೋದು. ಇಲ್ಲಿ ಅವರು ನಮ್ಮ ಮನೆಯವರು ಮೇಲೆ ಮಲಗಿದ್ದಾರೆ. ನಾವು ಕೆಳಗಡೆ ಮಲ್ಕೊಳ್ಳೋಕೆ ಕಾಯಿಸಿದ್ದೀನಿ, ಮಲ್ಕೋಬೇಕು. ಈಗ ಎದ್ವಿ, ಬೆಳಿಗ್ಗೆ 4 ಗಂಟೆಗೆ ಎದ್ದೆ ನಾನು. ನನ್ನ ಮಗಂಗೆ ಇನ್ನೂ ಹಾಲು ಕುಡಿಸ್ತಾ ಇರೋದ್ರಿಂದ ಅವನನ್ನು ಹಾಲು ಕುಡಿಸಿ ಮಲಗಿಸಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ 4:15 ಆಗಿಬಿಡ್ತು. ಆಮೇಲೆ ಬಂದು ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡಿ, ನನ್ನ ಮಗಳು ನಾನು ಬರ್ತೀನಿ ಅಂತ ಅಂತಿದ್ಲು. ಅವಳಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಅರಳಿ ಮರದ ಹತ್ರ ಹೋದ್ವಿ, ಅಂದರೆ ಅಶ್ವತ್ಥ ಕಟ್ಟೆ ಹತ್ರ. ಫಸ್ಟು ಪೂಜೆ ಸಾಮಾನು ಏನೇನು ತೊಗೋಬೇಕು ಅಂತ ಹೇಳ್ತೀನಿ. ಆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಾಮೂಲಿ ಪೂಜೆ ಅಂದರೆ ಎಲೆ ಅಡಿಕೆ, ಬಾಳೆಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ, ಹೂವು ಮತ್ತು ಗೆಜ್ಜೆ ವಸ್ತ್ರ, ಆಮೇಲೆ ದೀಪ, ಏಳುಬತ್ತಿ, ಒಂದು ಬೆಂಕಿ ಪೊಟ್ಟಣ, ಮತ್ತು ಆಮೇಲೆ ನೈವೇದ್ಯ. ಇಷ್ಟು ನಾನು ತಗೊಂಡೋಗಿದ್ದು. ಮತ್ತು ನೈವೇದ್ಯಕ್ಕೆ ನಾನು ಸಿಹಿ ಪೊಂಗಲ್ ಮಾಡಿದ್ದೆ. ಅದ್ರ ಕ್ಲಿಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಸ್ವಲ್ಪನೇ, ಅಂದರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದು. ಕಲ್ಲು ಸಕ್ಕರೆ ಇತ್ತು, ಕಲ್ಲು ಸಕ್ಕರೆನೇ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಅದಕ್ಕೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾವಾಗಾದರೂ ಇನ್ನೊಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಅಲ್ಲಿ ಅರಳಿ ಮರದ ಹತ್ರ ಹೋಗಿ ನೀರು ತೊಗೊಂಡೋಗಿದ್ವಿ, ಚೊಂಬಲ್ಲಿ ಮನೆಯಲ್ಲೇ. ಅಲ್ಲೂ ನೀರಿಲ್ಲ. ಅದಕ್ಕೇ ನೀರು ತಗೊಂಡೋಗಿ ಫಸ್ಟು ಕೆಳಗಡೆ ಸ್ವಲ್ಪ ನೀರೆಲ್ಲ ಹಾಕಿ ಪೂಜೆ ಸಾಮಾನಿಟ್ಟು ಆಮೇಲೆ ಅರಳಿ ಮರ ಸುತ್ತ ನೀರು ಹಾಕಿ ಆಮೇಲೆ ಮಾಮೂಲಿ ಅರಿಶಿನ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ದೀಪಕ್ಕೂ ಬತ್ತಿ ಮನೆಯಲ್ಲೇ ತಗೊಂಡೋಗಿದ್ದೆ. ಯಾಕಂದರೆ ಅಲ್ಲಿ ಬತ್ತಿ ಇರ್ತಿರಲಿಲ್ಲ. ಇವತ್ತು ಹಚ್ಬಿಟ್ಟು ಬಂದು ನಾಳೆ ಹೋಗಿ ನೋಡೋಷ್ಟೊತ್ತಿಗೆ ಬತ್ತಿ ಇರ್ತಿರಲಿಲ್ಲ. ಕೋತಿನೋ ಏನೋ ತೊಗೊಂಡು ಹಾಳು ಮಾಡಿತ್ತು ಅಂತ ಅನಿಸುತ್ತೆ. ಅದಕ್ಕೆ ದಿನ ಬತ್ತಿ ತಗೊಂಡೋಗ್ತಿದ್ದೆ. ಮತ್ತು ದೀಪ ಹಚ್ಬಿಟ್ಟು ಮಾಮೂಲಿ ಪೂಜೆ ಮಾಡಿ ಎಲೆ ಅಡಿಕೆ ತೊಟ್ಟೆಲ್ಲ ಮುರಿದು, ಬಾಳೆಹಣ್ಣು ತೊಟ್ಟು ಮುರಿದು, ಕಾಯಿ ಒಡೆದು ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ನೈವೇದ್ಯ ಇಟ್ಟು ಎಲ್ಲ ಆದಮೇಲೆ
9 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಅರಳಿ ಮರ ಸುತ್ತ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಧನುರ್ಮಾಸ ಏನಕ್ಕೆ ಮಾಡಬೇಕು ಅಂದರೆ ನಾವು ಏನು ಅಂದ್ಕೊಂಡ್ರೂ ಆಗುತ್ತಂತೆ. ಮುಕ್ಕೋಟಿ ದೇವರುಗಳು ಅರಳಿ ಮರದಲ್ಲಿ ಇರ್ತಾರಂತೆ. ಮೀನು ಅದನ್ನು ಬೆಳಗಿನ ಜಾವ ಏನು ಅಂತಾರೆ ಅದಕ್ಕೆ, ಏನು ಅಂತಾರೆ ಅದು ಗೊತ್ತಾಯಿಲ್ಲ ಬಾಯಿಗೆ, ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಯಾವತ್ತೂ ಆ ಥರ ಮಾಡೋಕ್ಕಾಗಲ್ಲ. ಬಟ್ ಧನುರ್ಮಾಸದಲ್ಲಿ ಮಾತ್ರ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡೋದು ನಾವು. ಸೊ ಅದಕ್ಕೋಸ್ಕರನೇ ಸೂರ್ಯ ಹುಟ್ಟೋದ್ಕಿಂತ ಮುಂಚೆನೇ ಧನುರ್ಮಾಸ ಪೂಜೆ ಮಾಡಿ ಮುಗಿಸಿದ್ರೆ ಒಳ್ಳೆಯದು. ಅಂದರೆ 6 ಗಂಟೆ ಒಳಗಡೆ ಧನುರ್ಮಾಸ ಪೂಜೆನ ಮಾಡಿ ಮುಗಿಸ್ಬಿಡ್ಬೇಕು. ಯಾಕಂದರೆ ಈ ಟೈಮಲ್ಲಿ ಸೂರ್ಯನಿಗೂ ಸುಧಾ ಕಷ್ಟ ಇರುತ್ತಂತೆ. ಅವನು ಧನುರಾಶಿಯಿಂದ ಮಕರ ರಾಶಿಗೆ ಹೋದ್ಮೇಲೆ ಸೂರ್ಯ ದೇವನ ಕಷ್ಟ ಹೋಗೋದು ಅಂತೇನೋ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ. ಬಟ್ ವೀಡಿಯೋಗಳು ನೋಡಬೇಕಾದ್ರೆ ನನಗೂ ಆಗಿದ್ದು. ಈ ಟೈಮಲ್ಲಿ ನಾವು ಪೂಜೆ ಬೆಳಿಗ್ಗೆನೇ ಚಳಿಲಿ ಎದ್ದು ಪೂಜೆ ಮಾಡೋದ್ರಿಂದ ಸೂರ್ಯನ ಕಷ್ಟದಲ್ಲಿ ನಾವು ಸ್ವಲ್ಪ ಭಾಗಿಯಾದಂಗಂತೆ. ಅದಕ್ಕೆ ಒಳ್ಳೆಯದಾಗುತ್ತೆ ಅಂತೇನೋ ಅಂತಾರೆ, ಗೊತ್ತಿಲ್ಲ. ನನ್ನ ಮಗಳ ಕೈಲೂ ಪೂಜೆ ಮಾಡಿಸಿ ಎಲ್ಲ ಪೂಜೆ ಮಾಡಿಕೊಂಡು 9 ಪ್ರದಕ್ಷಿಣೆ ಹಾಕಿ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟೊತ್ತಾಗಲೇ 6 ಗಂಟೆ ಆಗಿಬಿಟ್ಟಿತ್ತು. ಯಾಕಂದರೆ ಇವತ್ತು 5ನೇ ದಿನದ ಪೂಜೆ. ನಾನು 5 ದಿನ ಮಾಡಿದ್ದು ಧನುರ್ಮಾಸ. 5ನೇ ದಿನದ ಪೂಜೆ ಆಗಿದ್ದರಿಂದ ನಾನು ಇವತ್ತು ನೈವೇದ್ಯ ಮಾಡಿದ್ದು. ದಿನ ನೈವೇದ್ಯ ಮಾಡುವಷ್ಟು ನನಗೆ ಆಯ್ತಿರಲಿಲ್ಲ. ನಾನು ಎದ್ದು ಪಾಪುನ ಮತ್ತೆ ಮಲಗಿಸಿ, ಇನ್ನು ನಾನು ಬರೋ ಗಂಟ ಅವ್ನು ಎದ್ದೇಳಬಾರ್ದಲ್ವ, ಅದಕ್ಕೆ ಅವ್ನಿಗೆ ಹಾಲು ಕುಡಿಸಿ ಮಲಗಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಬಾಗಿಲು ಎಲ್ಲ ತೊಳೆದು ಬಾಗ್ಲಿಗೆ ಹೊಸ್ಲಿಗೆ ನಾಮ ಇಕ್ಕಿ ರಂಗೋಲಿ ಹಾಕಿ ನಾನು ಅಲ್ಲೋಗಿ ಪೂಜೆ ಮನೇಲಿ ಪೂಜೆ ಮಾಡಿ ಅಲ್ಲೋಗಿ ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡ್ತಿತ್ತು. ಅದಕ್ಕೆ ನಾನು ಬರೋ ತನಕ ಅವ್ನು ಮನಗಿರಲಿ ಅಂತ ಅವ್ನು ಮಲಗಿಸ್ಬಿಟ್ಟು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತಿತ್ತು. ಇವತ್ತು ಪ್ರಸಾದ ನೈವೇದ್ಯ ಎಲ್ಲ ಮಾಡಬೇಕಾಗಿರೋದ್ರಿಂದ ಅದು ಅಲ್ದಲೆ ನನ್ನ ಮಗಳೂ ಬರ್ತೀನಿ ಅಂತ ಅಂದಿದ್ಲು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡಲೇ ಇಲ್ಲ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲೇ 1-2 ಫೋಟೋನು ತೆಕ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇನ್ನೂ ಕತ್ತಲೆನೇ ಇತ್ತು, ಬೆಳಗ್ಗೆ ಆಗಿರಲಿಲ್ಲ. ಆಮೇಲೆ ಅತ್ತಿಂದ ಬರಬೇಕಾದ್ರೆ ಒಂದು ಕ್ಲಿಪ್ ತೊಗೊಂಡು ಬಂದ್ವಿ. ಮತ್ತು ಬೆಳಿಗ್ಗೆ ಹೋಗುವಾಗ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. 6 ಗಂಟೆ ಒಳಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರಬೇಕಾಗಿದ್ದರಿಂದ ಮನೆಯಲ್ಲಿ ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿಂದ ಬಂದು ಮನೇಲಿ ಪೂಜೆ ಮಾಡಿದೆ. ಅಂದರೆ ಹೂವೆಲ್ಲ ಹಳೆ ಹೂವೆಲ್ಲ ತೆಗೆದು ದೇವ್ರ ಮನೆ ಒರೆಸಿ ಹೊಸ ಹೂವು ಹಾಕಿ ಮಾಮೂಲಿ ನೈವೇದ್ಯ ಮಾಡಿದ್ನಲ್ವ ಮನೆಯಲ್ಲೂ ಸ್ವಲ್ಪ ಇಟ್ಟಿದೆ. ದೇವ್ರ ಮನೆಯಲ್ಲೂ ಇಟ್ಟು ಸ್ವಲ್ಪ ಪೂಜೆ ಮಾಡೋಣ ಅಂತ. ಈಗ ಮನೇಲೂ ಸುಧಾ ನೈವೇದ್ಯ ಇಟ್ಟು ಮನೇಲೂ ಎಲ್ಲ ಪೂಜೆ ಮಾಡಿ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 7 ಗಂಟೆ ಆಗೇ ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದೆ. ನಮ್ಮನೆ ಸ್ವಲ್ಪ ಎದ್ದೇಳೋದು ಲೇಟೇ. ಅದಕ್ಕೆ ಸುಮ್ಮನೆ ಕೂತಿದ್ದು ಫೋನ್ ನೋಡಿಕೊಂಡು ಅದು ಇದು ಮಾಡ್ಕೊಂಡು ಸುಮ್ಮನೆ ಆಗಿ ಆಮೇಲೆ ಮಾಮೂಲಿ ಸಿಹಿ ಪೊಂಗಲ್ಗೆ ಅಂತ ಇಟ್ಟಿದ್ನಲ್ಲ ಅದೆಲ್ಲ ತಿಂಡಿ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.